ಹಿಂಗ ಈಗೆಲ್ಲ ಮುಗಿಸೊಂದ ನಮ್ಮ ಹುಡುಗ ಸಂಡ ಹೈತಿದ್ದು ದವಾಖಾನೆ ತೋರ್ಸ್ಕೊಂಡ್ ಈ ಕಡೆ ಬಂದ್ರಿ ಕ್ಷಮೆ ಇರಲಿ. ಹಾಡುಗಳು ಆದ್ರಿ, ಭಕ್ತಿ ಗೀತೆಗಳು ಆದ್ರಿ. ಒಂದು 10 ನಿಮಿಷ ಲಪ್ಪಂಗ ರಾಜ ತಂಡದಿಂದ 4 ಮಾತಾಡಿ ಮತ್ತು ಮುಂದಿನ ಕಾರ್ಯಕ್ರಮ ಚಾಲೂ ಮಾಡಿದ್ರಿ. ಹೆಣ್ಮಕ್ಳು ಭಾಳ ಮಂದಿ ಬಂದಾರ್ರಿ. ಅವ್ವ ನಾವು ಇಲ್ಲಿ ಏನ್ ಆಕೈತ್ರಿ, ನಾವು ಆಲ್ಮೋಸ್ಟ್ ಕಾರ್ಯಕ್ರಮ ಹೋಗೋದು ಆರ್ಕೆಸ್ಟ್ರಾ ಹಳ್ಳ್ಯಾಗ ಹೋಗಿರ್ತೀರಿ. ಅಲ್ಲಿ ಮ್ಯಾಳ ಬೇರೆ ಇರ್ತೈತಿ, ಅಲ್ಲಿ ಫುಲ್ ಎಗರೇಸ್ ತಿಂದು 2 ಕ್ವಾರ್ಟರ್ ಕೊಡೋದು ಫುಲ್ ಬೇರೆ ಮ್ಯಾಳ. ಹಿಂಗೆ ಹೆಣ್ಮಕ್ಳು ವಿಶೇಷವಾಗಿ ನಮ್ಗೆ ಕೈನಿ ಕಾಣ್ತಾರೆ. ಯಾಕಪ್ಪ ಅಂದ್ರೆ ನೀವು ಧಾರಾವಾಹಿ ಬಿಟ್ಟು ಬರಂಗಿಲ್ಲ. ಕುಂಕುಮ ಭಾಗ್ಯ, ಪುಟ್ಟ ಗೌರಿ, ದೊಡ್ಡ ಗೌರಿ ಎಲ್ಲ ಮುಗಿಸೊಂದು 4-5 ರೊಟ್ಟಿ ತಿಂದು ಗಪ್ ಮಕ್ಕೊಂಡ್ರೆ ನಿಮ್ಗೆ ಇಂಥ ಕಾರ್ಯಕ್ರಮ ವಿಶೇಷವಾಗಿ ಸಿಕ್ಕಿರ್ತಾವ. ಸೊ ನಿಮ್ಮ ಊರಾಗ ಹಿರಿಯರೆಲ್ಲ ಕೂಡಿ ಇಂಥದ್ದೊಂದು ಕಾರ್ಯಕ್ರಮ ಇಟ್ಟಾರ ಅನ್ನಬೇಕು. ನೀವು ಗೈಚಿ ಕೂತು ಪೂರಾ ನೋಡ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ನೀವು ಎಷ್ಟು ಹುರುಪ್ನ ಇರ್ತೀರಿ ಅಷ್ಟು ನಮ್ಮ ಕಲಾವಿದ್ರಿಗೆ ಹುರುಪ್ ಬರ್ತೈತಿ. ನೀವು ಲಗಾ ಹೋಗದ್ರಿ, ನಾವು ಡಬ್ ಬೀಳೋದಾಕೈತ್ರಿ. ಸೊ ಈಗ ಬರ್ತಾ ಬರ್ತಾ ಇಲ್ಲಿ ಯಾರು ಒಳಗೆ ಒದ್ರಿ ಮೊಮ್ಮಗಳು ಯಾರು ಎಣ್ಣೆ ಮೇಲೆ ಎಣ್ಣೆ ಸೊ ಪೈಲಾಕ ಮಮ್ಮ ನೀವೇನು ಹೋದ್ರಾಕೈತು. ಸೊ ದಯವಿಟ್ಟು ಮೊಮ್ಮಗಳ್ಯಾಗ ಕ್ಷಮೆ ಇರಲಿ. ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ DJ ಮಾಡಿ ಡೈಲಾಗ್ಗಳು ಕುದೀತೀರಿ. ಬಟ್ ಇಂಥ ವೇದಿಕೆ ಮೇಲೆ ಅಂಥ ಡೈಲಾಗ್ಗಳು ಹೇಳಕ್ ಹಚ್ಬೇಡ್ರಿ. ಹೆಣ್ಮಕ್ಳು ಅದು ಚಪ್ಪಲ್ಲೇ ಬಡ್ದಾರ ನನ್ನ. ಯಾಕಪ್ಪ ಅಂದ್ರೆ ಬಾಯಿ ಸೂತಿಲ್ಲ ನಂದ. ಸೊ ಆರಾಮಿಲ್ಲ ಉಳಿವಡ್ರ. ಅವು ನಾವು ಇಲ್ಲಿ ಮುಂದೆ ಕೂತಿದ್ದು ಆಕೆ ಬರ್ತಾಳದು ಕೂತೇನ ಇಲ್ಲಿ. ಯಾಕಂದ್ರೆ ನಮ್ಮ ಹುಡುಗ ನಾ ಹೆಣ್ಮಕ್ಳ ಜೋಡೆ ಮಾತಾಡ್ತೇನ್ರಿ, ನಮ್ಮ ಹುಡುಗರ ಜೋಡೆ ಮಾತಾಡ್ತೀನಿ. ಸಣ್ಣ ಹುಡುಗರಿಗೆ ಭಾಳ ಕಡಿಮೆ ಮಾತಾಡ್ತೀನಿ. ಯಾಕಂದ್ರೆ ಏನಾರ ಅಂತ ಹೊಳೆ ಅಸಹ್ಯದಾಗದ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಯಾರ ಕೈಲಿ ಏನು ಅನ್ಸ್ಕೊರಂಗಿಲ್ಲ. ಅಲ್ಲೇ ಬೊಮ್ಮನ್ ಹೊಳೆ ಅಲ್ಲೇ ಬಿಡ್ತಾರೆ. ಮೊನ್ನೆ ಒಂದು ಘಟನೆ ಆಗೈತ್ರಿ ನನ್ನ ಜೋಡೆ. ಒಂದು ಕಾರ್ಯಕ್ರಮ ಹೋಗಿನಿ, ಒಂದು ಹುಡುಗ ಮಗ ಹಿಂಗ್ ಮಾಡಿಕೊತೈತಿ. ಅವ್ ಏನ್ ಬೇಕಾಗಿತ್ತು ಅಂದ್ರೆ ಡ್ಯಾನ್ಸರ್ ಬೇಕಾಗಿಲ್ಲ. ಅವ್ನು ಹೊಟ್ಟೆ ತ್ರಾಸ ಅವಂಗ. ನಾ ಮಾತಾಡ್ಕೋತ ಆರಾಮ ಹುಲಿನಿ ಏನ್ ಕೇಳ್ತೋ ಅಂತ ನನಗ. ಸೊ ಹಿಂಗ್ ಹುಡುಗರ ಭಾಳ ಶೈನಿ ಆಗಿಬಿಟ್ಟಾರ. ಮೊಬೈಲ್ಗಳು ಎಲ್ಲಾರು ಅದಾರ, ಎಲ್ಲ ಕಡೆ ಅದ. ಅವ್ವ ಅಭಿಷಾನು ಮಾಮ. ಯಾಕಪ್ಪ ಅಂದ್ರೆ ಮೊಬೈಲ್ಗಳು ಭಾಳ ಸುದ್ದಿ ನಡ್ದಾರ. ಯಾಕಂದ್ರೆ ನಿಮ್ಮ ಕಡೆ ಅಕ್ಕಗಳು ಯಾರ್ಯಾರ ಕಡೆ ಮೊಬೈಲ್ ಅದಾವ್ರಿ ಅವ್ ಮುಚ್ಕೋತಾನ ನೋಡ ಅಕ್ಕ ತೋರ್ಸಯವ. ಏನಾಗೈತಿ ಮೊಮ್ಮಗಳ್ರ, ಮೊಬೈಲ್ ಎಲ್ಲಾರು ಅಡಿಕ್ಟ್ ಆಗಿಬಿಟ್ಟಾರ. ಹೆಣ್ಮಕ್ಳ ಕಡೆ ಮೊಬೈಲ್ ಇರ್ತಾರ, ಅವ್ರಿಗೆ ಅಡಿಗೆ ಮಾಡ್ಕೋತ ನಾನು ನಂದೇನಿ. ಅವರು 30-40 ಫಾಲೋವರ್ಸ್ ಇರ್ತಾರ, ಅವ್ರು ಜಾಡ್ಸಿ ಬಿಡತ್ತಾರ. ಏನ್ ಹೇಳಕ್ ಬದಲ್ರಿ, ಹಬ್ರಾಡ್ ಕಾಲ ಐತಿ ಜಾಡ್ಸರಿ. ಬಟ್ ಈ ಹುಡುಗರು ಏನ್ ಮ್ಯಾಲ ಐತ್ರಿ, ನನ್ನ ವಿಡಿಯೋಗಳು ಎಲ್ಲ ನೋಡ್ತಾರೆ. ಇವ್ರ ಕೈಯಾಗಿ 2 ಮೊಬೈಲ್ ಕಂಪಲ್ಸರಿ. ಒಂದು ಆರಾಮಮ್ಮ ಬೈನ್ ತಿಡಿಯಾಟ. ಸೊ ಇವ್ರ ಕಡೆ 2 ಮೊಬೈಲ್. ಯಾಕಪ್ಪ ಅಂದ್ರೆ ಒಂದು ಮನಿಗೆ ಮಾತಾಡಕ, ಒಂದು ಅಕ್ಕಿಗೆ ಮಾತಾಡಕ. ಮತ್ತ ಬೆಳಿಗ್ಗೆ ನಮ್ಗ ಉತ್ತರ ಕರ್ನಾಟಕ ಹುಡುಗರಿಗೆ ಏನಾಗಿ ಬಿಟ್ಟದಂದ್ರ ಮೊಬೈಲ್ಗೆ ಯಾವ ನಮೂನಿ ಅಡಿಕ್ಟ್ ಆಗಿಬಿಟ್ಟು ಅಂದ್ರೆ ನಾವ ಬೆಳಿಗ್ಗೆ ಕೈಯಾಗ ಮೊಬೈಲ್ ಗುಟ್ಕಾಯ ಇದಕ್ಕೂ ಹೋಗುದಿಲ್ಲ. ಅಲ್ಲಿ ಹೋದ್ರ ಸೊಮ್ಮಕೊಂಡಿರ್ತು, ಸೌಂಡ್ ಕಡಿಮೆ ಇಟ್ಟು ಒಳಗ್ ಚಾಲು. ಅಲ್ಲಿ ಮ್ಯಾಗ ರೀಲ್ ಚಾಲು, ತೆಳಗ್ ದಗದ್ ಚಾಲು. ಈ ನಮೂನಿ ಆಗಿಬಿಟ್ಟೈತಿ. ಏನ್ ಮಾಡಾಕ್ ಬರ್ದಲ್ಲ ಮೊಮ್ಮಗೋರಿ. ಆದಷ್ಟು ದೂರ ಇರ್ಲಿ ಮೊಬೈಲ್ದಿಂದ. ಲಪ್ಪಂಗ ರಾಜ ಮೊಬೈಲ್ದಿಂದ ನಾ ಪರಿಚಯ ಅದಾವ. ಆದ್ರೂ ಈ ಮಾತು ಯಾಕೆ ಹೇಳಕ ಅನ್ನಕ್ ಹೋಗ್ಬೇಡ್ರಿ. ವಿಶೇಷವಾಗಿ ಸಣ್ಣ ಹುಡುಗರ ಮತ್ತು ಅಕ್ಕ ತಂಗಿಗೌಡ್ರ ಕಾಲೇಜ್ ಹೋಗಿರಿ ಯಾವಾಗೋಡ್ರಿ. ಆದಷ್ಟು ಮೊಬೈಲ್ದಿಂದ ದೂರ ಇರ್ರಿ. ಯಾಕಂದ್ರೆ ಮೀಡಿಯಾ ಅನ್ನೋದು ಭಾಳ ಹೊಲಸೈತಿ. ಮುಂಜಾನೆ ಸಂಜೆ ಮಟ್ಟ ಹತ್ತರಾಗಿರ್ತದೆ, ನಮ್ಗೆ ಗೊತ್ತಿರ್ತೈತಿ. ಸೊ ಆದಷ್ಟು ಮೊಬೈಲ್ ಕಡಿಮೆ ಮಾಡ್ರಿ. ಸೊ ಡೈಲಾಗ್ಗಳು ಏನೇನು ಕೇಳತ್ತೀರಿ ಮೊಮ್ಮಗೋರಿ, ಅವೆಲ್ಲ ಡೈಲಾಗ್ ಹೇಳಕ್ ಆಗೋದಿಲ್ಲ. RCB ಅಭಿಮಾನಿಗಳು ಯಾರ್ಯಾರದಾರ ಇಲ್ಲಿ? ಇನ್ನೊಂದು 2 ತಿಂಗಳ ಜಡ್ತಿ ಚಾಲು ಆಯ್ತು. ಅವಾಗ ಚಾಲು. ಸೊ ಹೆಂಗಾಗಿತ್ತು ಮೊಮ್ಮಗೋರಿ, 17 ವರ್ಷ ಆಯ್ತು ಹೈಟ್ಯಾಗ ತರ ತೊಗೊಂಡು ಸಣ್ಣ ತಿಂದು. ಇನ್ನೊಂದು ವರ್ಷ ಕಪ್ಪು ಎಲ್ಲಿ ಹೋಗಿಲ್ಲ, ಅವ್ರ ಅಕ್ಕನೂ ಎಲ್ಲಿ ಹೋಗಿಲ್ಲ. ಹೌದು ಮೊಮ್ಮ. ಸೊ RCB ಪಾರ್ಟ್ 1 ಪಾರ್ಟ್ 2 ವಿಡಿಯೋದಾಗ ನೀವು ನೋಡಿರ್ಬೇಕು. 2-3 ಮಿಲಿಯನ್ ಹೊತ್ತು. ಅದ್ರಾಗ ಒಂದು 4 ಲೈನ್ ನಿಮ್ಮ ಸಂಬಂಧ ಹಾಡೀನಿ. ಅದೊಂದು ನಿಮ್ಮ ಸಂಬಂಧ ಆಡ್ಲಿ ಮೊಮ್ಮಗೋರಿ. ಆಕಾರ ನಿಮ್ಗಂತೂ ಅದು ತಿಳಿಯಂಗಿಲ್ಲ, ಏನು ಬರ್ದ ನನಗೆ ಗೊತ್ತಿಲ್ಲದ. ಆದ್ರೂ ಹಾಡಿ ಬಿಡ್ತೇನ್ರಿ. ಬಾಯ್. ಎಲ್ಲರಿಗೂ ನಮಸ್ಕಾರ ರೀ. ಇಲೆಕ್ಷನ್ ಕೂತಾಳ ಓಟ್ ಹಾಕ್ಲಿಕ್ಕೆ. ಎಲ್ಲ ನಮಸ್ಕಾರಗಳು ಎಲ್ಲ ಮುಗಿದವ್, ಎಲ್ಲ ಮುಗಿದೈತಿ. ಡೈರೆಕ್ಟ್ ಚಾಲು ಮಾಡಿ ಹಾಕ್ತೀನಿ. ನೀ ಮಾತಾಡ್ಸಿದ್ದಿ ಇಲ್ಲ. ಈಗ ನಮ್ಮ ಅಣ್ಣಗಳು ನಮ್ಮ ಅಕ್ಕಗಳು ಮಾತಾಡ್ಸೋದ್ ನಾನು. ಅಯ್ಯೋ ಅಣ್ಣಗಳು ಅಂದ್ರಪ್ಪ ಎಲ್ಲಿ ಬಾರಿ ಚಾಲದ ನೋಡ್ರಿ.
ತೆಲಿಕೆಟ್ ಮತ್ತೊಂದು ನೈಟಿ ಬೀಳಬೇಕೇನು ತೆಲಿಕೆಟ್. ಸೊ ಎಲ್ಲ ತಮಾಷೆಗೋಸ್ಕರ ಅದನ್ನ 4 ಲೈನ್ ನಿಮ್ಮ ಸಂಬಂಧ ಹಾಡಿ ಬಿಡ್ತೀನಿ. ಹಾಳೆ ಹರದೈತೆ ಪಟ್ಟಣಿ ಅದಿಯ ತಂಡತಿನ ಸಂಕೋಗೋ ಕರ್ದಟ್ಟ ಬಿಟ್ಟಿದೆ ನಾಡಿ ಹಿಡಿಸಿದೆ ರಾಡಿ ಏನ ಚಂದ ನಿನ್ನ ಗೋಡಿ. ನೀ ಅದಿಯ ಕಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ್ಲ ಕೋಳಿ ಪುಚ್ಚ. ಆಡ್ತೇನಿ ಮಟಕ ತಿಂತೇನಿ ಗುಟ್ಕ ಉಗುಳ್ತೇನಿ ಪಚಕ ಪಚಕ. ತಿನ್ಬಿಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ. ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ. ನೀವ ನನ್ನ ಲವರ್ ನಿಮ್ಮ ತಮ್ಮಂತೇಳಿ ಕಾಲು ಮಾರಿ ಏನ್ ತಿಳಿತ್ರಿ ಇಕ್ಕುತ್ತಿಗೇನು. ಸೊ ಎಲ್ಲ ಮೊಬೈಲ್ ಮೈಮಾರಿ ಮೊಬೈಲ ಒಂದು ಸಣ್ಣ ಘಟನೆ ಹೇಳಿಬಿಡ್ತಾನೆ. ಇದಾಗ ಲಪ್ಪಂಗ ರಾಜ ಸಣ್ಣ ಸಣ್ಣ ಹುಡುಗರ ಕೈಯಾಗ ಮೊಬೈಲ್ ಕಡಿಮೆ ಕೊಡ್ರಿ ಹೇಳಿದ. ಈ ಮಾತು ಯಾಕೆ ಹೇಳಿದ್ರೆ ನಿಮ್ಗೆ ಅನಿಸಿರ್ಬೇಕು. ಒಳ್ಳೆ ಐಡಿಯಾಗಳು ಬರ್ತಾವ, ಕೆಟ್ಟ ಐಡಿಯಾಗಳು ಬರ್ತಾವ. ನನ್ನ ಜೋಡಿ ಆದಂಥ ಒಂದು ಸಣ್ಣ ಘಟನೆ ಹೇಳಿಬಿಡ್ತೀನಿ ನಿಮ್ಗೆ. ಇಟ್ಟಿಟ್ಟ ಒಂದು 5-6 ಹುಡುಗರ ಬಾಂಬೆ ಚಳದಾಗ ನಮ್ಮ ಗೋಕಾಕದಾಗ ಮನೆ ಐತ್ರಿ. ಸಾಯಿಲ್ ಹೋಗುದಿಲ್ಲ, ಬಡ್ಸ್ಕೊಂಡ್ ಮೈ ಎಲ್ಲ ದಡ್ಡ ಆಗಿಬಿಟ್ಟೈತಿ. ನಾ ಎಲ್ಲರೂ 2 ವೀಲರ್ ನಮ್ಮ ಮೈನಿಂತ್ರ ತೊಗೊಂಡು ಹೋಗುತ್ನಾಗ ಅಡ್ಡ ನಿಂತು ಏ ಲಪ್ಪಂಗ ರಾಜ ಏ ಲಪ್ಪಂಗ ನಿನ್ನ ಹೆಸರು ಅಂತದ್ದು ಇಟ್ಕೊಂಡು ಅವ್ರಿಗೆ ಏನು ಅನ್ನೋದು. ಹಿಂಗೆ ಕಾಡ್ತಿರ್ತಾರ ಹೋಗ್ತಾ ಬರ್ತಾ ನಮ್ಮ ಓಣಿ ಹುಡುಗರತ್ತ ನಾನು ಸುಮ್ಮನೆ ಹೇಳ್ತೀನಿ. ಒಂದಿನ ಏನು ಮಾಡಿರಪ್ಪ ಅಂದ್ರೆ 6 ಹುಡುಗರು ಕೈಯಾಗ ಕಲ್ಲು ಹಿಡ್ದು ಅಡ್ಡ ಹಾಕಿರಿ ಹಿಂಗೆ. ನಾ ಯಾಕ್ರು ಹಿಡುಗುಡ್ರಾನೆ ಏ ರಾಜೀವಣ್ಣ ನೀ ನಂಬರ್ ಕೊಡ್ಲ ನಂಬರ್ ತೊಗೊಂಡು ಏನು ಮಾಡಾರ ಏ ಹಂಗ ಕೊಡಪ್ಪ. ಎಲ್ಲೋ ಫೋನ್ ಹಚ್ಚಿ ಕಾಡ್ತೀರಿ ಬೇಡ. ಫೋನ್ ಹಚ್ಚಿ ಕಾಡಂಗಿಲ್ಲ, ಬರೀ ಸ್ಟೇಟಸ್ ನೋಡ್ತಾ ಅಂದ್ರೆ ಕೊಯ್ಟ್ನಿ. ಒಂದು 15 ದಿನ ಏನು ಕಾಡಲಿಲ್ಲ. 15 ದಿನ ಆದ ಬಳಿಕ ಸಣ್ಣ ಹಿಂಗೆ ಒಂದು ಕಾಲ್ ಮಾಡಿದ್ರು. ಯಾಕ್ರು ರಾಜಣ್ಣ ನಮ್ಮ ಸ್ಟೇಟಸ್ ನೋಡ್ಲ ಯಾಕೆ ಏನು ಇಟ್ಟಿರು ನೋಡ್ಲ ತೆಗದ್ ನೋಡಿ ನಂದು ಒಂದು ಫೋಟೋ ಹಾಕಿ ಒಂದು ಹಾಡ ಹಾಕಿರು. ಹಾಡ ಯಾವುದಪ್ಪ ಅಂದ್ರೆ ಬಂದಾನು ಸಾವುಕಾರ. ನನಗೆ ಒಳ್ಳೆ ಖುಷಿ ಆಯ್ತು, ಥ್ಯಾಂಕ್ಸ್ ಪಾ ಅನ್ನಿ ಇಟ್ನಿ. ಮತ್ತೆ 4 ಗಂಟೆಗೆ ಫೋನ್ ಮಾಡಿರಿ ಏ ರಾಜವನ್ನ ಮತ್ತೊಂದು ಸ್ಟೇಟಸ್ ನೋಡ್ಲಾ. ಯಾಕರು ನೋಡ್ಲಾ. ಮತ್ತೆ ಹೋಗಿ ಅವ್ರು ಸ್ಟೇಟಸ್ ನೋಡಿ ಮತ್ತೆ ವೈಟ್ ಶರ್ಟ್ ಮೇಲೆ ಒಂದು ಫೋಟೋ ಹಾಕಿ ಮತ್ತೊಂದು ಹಾಡ ಹಾಕ್ಯಾರ. ಹಾಡ ಯಾವುದಪ್ಪ ಅಂದ್ರೆ ಪುಣ್ಯಾತ್ಮ. ನಾ ಫೋನ್ ಹಚ್ಚಿ ಮತ್ತೆ ಕೇಳಿ ನಿಮ್ಗೆ ಏನು ಬೇಕಾಗಿತ್ತು ಅಂತೇಳಿ. ರಾಜವನ್ನ ಒಂದು 600 ರೂಪಾಯಿ ಬೇಕಾಗಿತ್ತು. ಓ ಸಣ್ಣ ಹಂಗೆ ಹಿಂಗೆ ಚಡ್ಡಿ ತೆಗೆದ್ರಿ ಇನ್ನೊಂದೇನು 600 ರೂಪಾಯಿ ಕೊಯ್ತು. ಕೊಟ್ಟು 2 ನಿಮಿಷಕ್ಕೆ 2 ಸ್ಟೇಟಸ್ ಡಿಲೀಟ್. ಪಿಜ್ಜಾ ಬರ್ಗರ್ ಅಂಗಡಿಯಾಗ ಕೂತ್ ಹಿಂಗೆ ಕೂತಿರ್ ಟುಡೇ ಮೂಡ್ ಅಂತೇಳಿ. ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಚಲೋ ಐಡಿಯಾಗಳ ಯಾವ್ನ ಹೆಂಗೆ ಡಬ್ಬ ಹಾಕಬೇಕು, ಏನು ಮಾಡಬೇಕು. ಮೊಬೈಲ್ದಿಂದ ಜಗಳ ಕೆತ್ತಿ ಬಜಿಗಳು ಭಾಳ ನಡೆದಾವ, ಆದಷ್ಟು ದೂರ ಇರ್ರಿ. ಸೊ ಟೈಮ್ ಭಾಳ ಕಡಿಮೆ ಐತಿ. RCB ಅಭಿಮಾನಿಗಳು ಭಾಳ ಅದಿರಿ. RCB ಅಭಿಮಾನಿಗಳ ಸಂಬಂಧ ಮೊನ್ನೆ ಒಂದು ಹಾಡ ಬರ್ದು ನಾನು ಹಾಡೀನಿ. ಒಂದು ಜಂಗಾರ್ ಯೂಟ್ಯೂಬ್ ಚಾನಲ್ದಾಗ 8 ಮಿಲಿಯನ್ ಸನ್ಯಕ್ಕೆ ಹೋಗಿತಿ. ಕೈ ಬಿಡಬೇಡ ಜೀವನಾನ ಮಾಡಿದ್ದೀನಿ ಸುಡುಗಾಡ. ಹೌದು ನಿಂದ ಒಳ್ಳೆ ಸುಡುಗಾಡ ಆಗೈತೆ ನೋಡಮ್ಮ. ಸೊ ಅದೊಂದು ಹಾಡ ಹಾಡಿ ಮುಗಿಸ್ಬಿಡ. ಹಾಡ್ಲೆ ಓಕೆ. ವಿಶೇಷವಾಗಿ ಹಾಡನ್ನ RCB ಅಭಿಮಾನಿಗಳ ಸಂಬಂಧ ಬರ್ದಿದ್ದು ಮಮ್ಮಗವ್ರೆ. ಡೈಲಾಗ್ಗಳು ಅಲ್ಲೇ ಕೇಳಿ ಅಲ್ಲೇ ಬಿಟ್ರು. ಆ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ, ಜಗಳಕ್ಕೆ ಮೂಲಕ. ಮೈನೊಂದು ಡೈಲಾಗ್ ಹೇಳಿನಿ ಬಾರಸ್ ತಂಗಿ ಅಂತೇಳಿ. ಆ ಡೈಲಾಗ್ ಸಂಬಂಧ ಇಲ್ಲಿ ಪೊಲೀಸ್ ಸ್ಟೇಷನ್ದಾಗ ಜಗಳ. ಪೊಲೀಸ್ ಫೋನ್ ಹಚ್ಚಿ ನನಗೆ ಬೇತಾನೆ ನಾ ಸುಳಿ ಮಗನ ಅಂತೇಳಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಮಮ್ಮಗವ್ರೆ. ಹಾಂ ಓಕೆ ನಮಸ್ಕಾರಣ. ಆರಾಮ ಊಟದ ಆಗಿತ್ತಿಲ್ಲ ಚಂದ ಕಾಣತ್ತಿ ನೋಡಿ ಇವತ್ತು. ಕೈ ಬಿಡಬೇಡ ಜೀವನಾನ ಮಾಡಿದ್ದೀನಿ ಸುಡುಗಾಡ. ಮಾತಾಡ್ಬೇಡ ಹುಚ್ಚರಂಗ ಏನಾರ ಮಾತಾಡ್ಬೇಡ. ನಿನ್ನ ಮಾತ ಕೇಳಿ ತಂದೇನ ಗಾಡಿ, ನಿನ್ನ ಮಾತ ಕೇಳಿ ನಾ ತಂದೇನ ಗಾಡಿ. ಎಲ್ಲಾರ ಅಡ್ಡಾಡಕ್ ಹೋಗೋ ನಡಿ, ಮೇಕಪ್ಪ ಮಾಡ್ಕೊ
ಅನ್ನತಾರ ನಮಗ ಜನುಮದ ಜೋಡಿ ನಿನ್ನ ಸಲುವಾಗಿ ಸಾಯಕನ ಎಂದು ರಡಿ ಕೈ ಬಿಡಬ್ಯಾಡ ಸುನಾನ ಮಾಡಿದ್ದೀನಿ ಸುಡಗಾಡ ಲವ್ ಯಾರ್ಯಾರು ಮಾಡ್ಯಾರಿ ಲವ್ ಮಾಡೋದು ಬಿಡಬ್ಯಾಡ ಹುಡುಗಿ ನಿನ್ನ ಮ್ಯಾಲ ಜೀವನ ಇಟ್ಟುಕೊಂಡೇನಿ 4 ವರ್ಷ ನಿನ್ನ ಲವ್ ಮಾಡಿ ಗೆಳತಿ ಚಡ್ಡಿನೂ ಹರ್ಕೊಂಡೇನಿ ಮನೆ ಮಂದೆಲ್ಲ ಬಂದ್ರು ಸಿಕ್ಕಂಗ ಕಾಲಮರಿಲೆ ಹೊಡೆದ ಹೋದ್ರು ನಿರ್ಧಾರ ಮಾಡ ನೀ ಕಚ್ಚಿ ನಿಮ್ಮನ್ನ ಬಡದಾನ ಪ್ಯಾಂಟ ಬಿಚ್ಚಿ ನನ್ನ ಹೆಸರ ಕೊಟ್ಟಾರ ಪೊಲೀಸ್ ಸ್ಟೇಷನಗ ಪೊಲೀಸರು ಹೊಡೆದಾರ ಬೆಳಗಳ ತನಕ ಒಟ್ಟ ಆಗುವಾತ ಎದನಿಲ್ಲಾಗ ಮ್ಯಾಲಿಂದ ಉರಿತೇತಿ ಮನಕಲ ತನಕ ಕೈ ಬಿಡಬ್ಯಾಡ ಜೀವನಾನ ಮಾಡಿದೀನಿ ಸುಡುಗಾಡ ಬಂದ ಕಾರಣ RCB ಅಭಿಮಾನಿ ಅದಿಯೋಗಿ ಬಿಡಬ್ಯಾಡ ಜೀವನಾನ ಮಾಡಿದೀನಿ ಸುಡುಗಾಡ ಮಾಡಿಲ್ಲ ಏ ಹುಡುಗಿ ಮುಂದೆದಕ್ಕೂ ನಾ ಅಂಜಿಲ್ಲ ಹಗಲೆಲ್ಲ ಹೊರಗ್ಯಾಕ ಬರ್ತಿ ನೀ ಕನ್ನಡದ ಕರಗಿಸಿ ಬಿಡ್ತಿ ಹೋಗುನ ಬಾರನ ಹುಬ್ಳಿ ಕಡೆ ಬರುವಾಗ ತಿನ್ನೋನು ಧಾರವಾಡ ಪೇಡೆ ಕೈ ಬಿಡಬ್ಯಾಡ ಜೀವನಾನ ಮಾಡಿದೀನಿ ಸುಡುಗಾಡ ನಿನ್ನ ಮಾತು ಕೇಳಿ ತಂದೇನ ಗಾಡಿ ನಿನ್ನ ಮಾತು ಕೇಳಿ ನಾ ತಂದೇನ ಗಾಡಿ ಹೋಗೋ ನಡಿ ಮೈ ಕಪ್ಪ ಮಾಡ್ಕೊಂಡು ಸ್ವಲ್ಪ
ಓಕೆ ಥ್ಯಾಂಕ್ ಯು ಮಾಮ. ಹಾ ಡೈಲಾಗ್ ಹೇಳ್ತೀನಿ ನಾವು ಏನಾಕೈತಿಪ್ಪ ಅಂದ್ರೆ ಡೈಲಾಗ್ಗಳು ಹೇಳಕ್ ಯಾಕೆ